ಓಂ ದ್ರಾಂ ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಮೊದಲನೇ ಆಷಾಢ ಶುಕ್ರವಾರ ಅಂತಂದರೆ ಎಲ್ಲರಿಗೂ ಕೂಡ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಗಾಗಿ ಪ್ರಾರ್ಥನೆಯನ್ನು ಮಾಡುವಂತಹ ಶುಭ ವಾರ, ಶುಭ ದಿನ. ನಮ್ಮಲ್ಲಿ ಸಾಕಷ್ಟು ನಾವು ಯೋಚನೆ ಮಾಡೋದೇನಪ್ಪ ಅಂತಂದರೆ, ಅಯ್ಯೋ ಏನು ಮಾಡಿದ್ರೂ ದುಡ್ಡು ಸಿಗ್ತಾ ಇಲ್ಲ, ಎಷ್ಟು ಪ್ರಯತ್ನ ಮಾಡ್ತೀವಿ ಸಕ್ಸಸ್ ಆಗ್ತಾ ಇಲ್ಲ, ಸಾಲ ತೀರ್ಸೋಕ್ಕಾಗ್ತಾ ಇಲ್ಲ, ಬಂದಿದ್ದ ದುಡ್ಡು ನಿಲ್ತಾ ಇಲ್ಲ. ದುಡ್ಡು ಬರುತ್ತೆ, ವ್ಯಾಪಾರ ಮಾಡ್ತೀವಿ, ಚೆನ್ನಾಗಿ ಹಣ ಬರುತ್ತೆ, ಆದರೆ ಯಾರು ಕಣ್ಣು ಬೀಳುತ್ತೋ ಗೊತ್ತಿಲ್ಲ, ಏನೋ ಆಗೋಗುತ್ತೆ. ಇದು ಪ್ರತಿಯೊಬ್ಬರೂ ಕೂಡ ಹೇಳೋವಂತಹ ವಾಕ್ಯ. ನನಗೆ ಯಾರಾದರೂ ಮಾತಾಡೋಕ್ಕೆ ಬಂದರೆ ಮೊದಲು ಹೇಳೋದು, ತುಂಬ ಕಷ್ಟಪಡ್ತಾ ಇದ್ದೀವಿ ಸ್ವಾಮಿ, ಏನು ಮಾಡಿದ್ರೂ ನಮಗೆ ಯಶಸ್ಸು ಸಿಗ್ತಾ ಇಲ್ಲ. ಯಾಕೆ ಯಶಸ್ಸು ಸಿಗ್ತಾ ಇಲ್ಲ ಅಂದರೆ, ಸಾಕಷ್ಟು ಜನಕ್ಕೆ ಹೇಳ್ತೀನಿ ನಾನು, ಏನೇ ತೊಗೊಳ್ಳಿ ಅದನ್ನು ಫೇಸ್ಬುಕ್ಕಲ್ಲಿ ಹಾಕ್ಬಿಡೋದು. ಮನೆಯಲ್ಲಿ ತಿಥಿ ಕಾರ್ಯ ನಡೀಲಿ ಫೇಸ್ಬುಕ್ಕಲ್ಲಿ ಹಾಕೋದು. ಒಂದು ಹುಟ್ಟುದಬ್ಬ ಆಗಲಿ ಅದನ್ನು ಜೋರಾಗಿ ಫೇಸ್ಬುಕ್ಕಲ್ಲಿ ಹಾಕ್ಕೊಳ್ಳೋದು. ನೀವು ಹಾಕ್ಕೊಳ್ಳಿ, ಹಂಚ್ಕೊಳ್ಳಿ, ಬೇಡ ಅಂತ ಹೇಳೋದಿಲ್ಲ. ಆದರೆ ಆಗುವಂತಹ ಸಂದರ್ಭ ಏನಾಗುತ್ತೆ, ಕಣ್ಣಿನ ದೃಷ್ಟಿಗೆ ಕಲ್ಲೇ ಕರಗಿ ಹೋಗುತ್ತೆ ಅಂತ. ಮನೆಯಲ್ಲಿ ಫ್ರಿಡ್ಜ್ ತಂದ್ವಿ ನೋಡಿ ಅಂತ ಫೇಸ್ಬುಕ್ಕಲ್ಲಿ ಹಾಕೊಳ್ಳೋ ಅವಶ್ಯಕತೆ ಏನಿರುತ್ತೆ. ಕಾರ್ ತೊಗೊಂಡ್ವಿ ನೋಡಿ, ಯಾಕೆ ಬೇಕು? ನೂರಾರು, ಸಾವಿರಾರು, ಲಕ್ಷಾಂತರ ಜನ ನೋಡಿ ನಮಗೇನು ಆಗಬೇಕಾಗಿದೆ? ಸರ್ಟಿಫಿಕೇಟು ನಮಗೆ ನಮ್ಮ ಭಗವಂತ ಕೊಡಬೇಕು. ಮಹಾಲಕ್ಷ್ಮಿ ಅನ್ನೋಳೇನು ಅಂತಂದರೆ, ಗೋಪ್ಯತೆಯನ್ನು ಕಾಪಾಡ್ಕೊಳ್ಳೋರ ಬಳಿಯಲ್ಲಿ ಇರ್ತಾಳೆ. ನಿಮ್ಮನ್ನು ಪ್ರತಿಯೊಬ್ಬರು ಬಂದು ಹೀಗೆ ಮುಟ್ತಾ ಇದ್ದರೆ ನಿಮಗೇನು ಅನಿಸುತ್ತೆ? ಏಯ್, ನನ್ನನ್ನು ಯಾಕಯ್ಯ ಮುಟ್ತೀಯಾ ಅಂತ ಕೇಳ್ತಿರೋ ಕೇಳಲ್ಲ. ಹಾಗೆ ಮಹಾಲಕ್ಷ್ಮಿ ಕೂಡ ಎಲ್ಲರ ಕಣ್ಣು ದೃಷ್ಟಿಗೆ ಬೀಳಿಸ್ಕೊಂಡ್ರೆ ಮಹಾಲಕ್ಷ್ಮಿ ನಮಗೆ ಒಲಿಯೋದಿಲ್ಲ. ಅದಕ್ಕಾಗೆ ಕ್ಯಾಶ್ ಬಾಕ್ಸನ್ನು ಯಾರು ಆಚೆ ಕಡೆ ಕಾಣೋ ಹಾಗಿಡಲ್ಲ. ಒಳಗಡೆ ರೂಮಲ್ಲಿ ಗಾಡ್ರೇಜ್ ಬೀರೋ ಒಳಗಡೆ ಲಾಕರಲ್ಲಿ ಇಟ್ಟಿರ್ತೀವಿ. ಯಾಕಂದರೆ ಕದ್ದು ಬಿಡ್ತಾರೆ ಯಾರಾದರೂ ಅಂತ. ಕದಿಯೋದು ಅಷ್ಟೇ ಅಲ್ಲ, ಆ ತಾಯಿಯನ್ನು ಗೋಪ್ಯತೆಯನ್ನು ಕಾಪಾಡಿಕೊಳ್ಬೇಕು. ಏನೇ ಹಣ ಬರಲಿ, ಅದು ಸ್ಯಾಲ್ರಿ ಆಗಲಿ, ಸಾಲ ಆಗಲಿ, ಇನ್ನೊಂದಾಗಲಿ, ಬಂದ ತಕ್ಷಣ ನಾವು ಇಲ್ಲಿ ಅಕೌಂಟ್ಗೆ ಹಾಕಿಸ್ಕೊಳ್ಳೋದಂತೆ. ಫೋನ್ಪೇ ಬಂತು, ಈ ಕಡೆ ಫೋನ್ಪೇ ಮಾಡಿದ್ವಿ, ₹1 ಕೂಡ ನಾವು ಇಟ್ಕೊಳ್ಳಲ್ಲ. ಎಲ್ಲಿಂದ ಬಂದು ಅಭಿವೃದ್ಧಿ ಆಗುತ್ತಾಳೆ ಅವಳು? ಯಾವುದಾದ್ರೂ ಒಂದು ಸ್ಯಾಲ್ರಿ ಬಂತು ಅಂದರೆ ಅದು ಬ್ಯಾಂಕ್ ಅಕೌಂಟ್ಗೆ ಹೋಗುತ್ತೆ. ಅಕೌಂಟಿಂದ ಟಕ 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 ಎಲ್ಲ EMI ಹೊಡ್ಕೊಂಡು ಹೋಗ್ಬಿಟ್ಟು ಮಾರನೇ ದಿನಕ್ಕೆ ₹1,000-1,200 ಉಳಿದಿರುತ್ತೆ. ಮನೆಗೆ ಬರೋದೇ ಇಲ್ಲ ಲಕ್ಷ್ಮಿ, ಅಕೌಂಟಲ್ಲಿ ಇರ್ತಾಳೆ, ಅಕೌಂಟಿಂದ ಹಾಗೆ ಹೋಗ್ತಾ ಇರ್ತಾಳೆ. ನೀವು ಅಕೌಂಟಿಗೆ ಹೋಗ್ತೀರಿ, ಪ್ರಾವಿಷನ್ಸ್ ಬೇಕಾ ಅಲ್ಲೇ ತೊಗೊಳ್ತೀರಿ, ಹಾಗೆ ಟ್ರಾನ್ಸ್ಫರ್ ಮಾಡ್ತೀರಿ, ಮನೆಗೆ ಬರ್ತೀರಿ. ಮಹಾಲಕ್ಷ್ಮಿ ಎಲ್ಲಿ ಬಂದ್ಲು? ಮನೆಗೆ ಬರಲಿಲ್ಲ. ಅಂಗಡಿ ವ್ಯಾಪಾರ ಮಾಡ್ತಾ ಇರ್ತೀರಿ, ಗಲ್ಲಾ ಪೆಟ್ಟಿಗೆ ಇರುತ್ತೆ, ಗಲ್ಲಾ ಪೆಟ್ಟಿಗೆಲಿ ಇವತ್ತು ನಾನು, ನಾಳೆ ಬೆಳಗ್ಗೆ ಇನ್ನೊಬ್ಬ, ನಾಳಿದ್ದು ಬೆಳಗ್ಗೆ ಮತ್ತೊಬ್ಬ ಕೂತ್ಕೊಂಡು ಮುಟ್ತಾನೆ ಇರ್ತಾರೆ. ದುಡ್ಡು ಬಂದಿದ್ದೇನಲ್ಲ ಹಾಕು ತೆಗಿ. ಏನು ಹಾಗಾದರೆ ಮಹಾಲಕ್ಷ್ಮಿಯ ವ್ಯವಸ್ಥೆ? ಮನೆಯಲ್ಲಿ ಯಾರೇ ಇರಲಿ, ನಿಮ್ಮ ಮನೆಗೆ ಮಹಾಲಕ್ಷ್ಮಿಯ ಅನುಗ್ರಹ ಆಗಬೇಕು ಅಂತಂದರೆ ಆ ತಾಯಿಯನ್ನು ಮನೆಗೆ ಕರ್ಕೊಂಬರೋದು ಅಭ್ಯಾಸ ಮಾಡ್ಕೊಳ್ಳಿ. ನಾನು ಸಾಕಷ್ಟು ಜನಕ್ಕೆ ಹೇಳ್ತೀನಿ, ನೀವು ಮದುವೆ ಮಾಡ್ಕೊಂಡು ಆದಮೇಲೆ ಹೆಂಡತಿನ ಮನೆಗೆ ಕರ್ಕೊಂಡು ಬಂದು ಮನೆ ತುಂಬಿಸ್ಕೊಂಡು ಸಂಸಾರವನ್ನು ಮಾಡ್ತೀರೋ, ಮದುವೆ ಮಾಡ್ಕೊಂಡಿದ್ದಾದಮೇಲೆ ನೀನು ನಿಮ್ಮಪ್ಪನ ಮನೇಲಿರೋ, ನಾನು ನನ್ನ ಹತ್ರ ಇರ್ತೀನಿ, ಅದನ್ನು ಸಂಸಾರ ಅಂತಾರ. ಈಗ ಹಾಗೆ ಆಗ್ತಾಯಿದೆ. ಯಾಕಂದರೆ ಮದುವೆ ಆಗಿ 25 ವರ್ಷ ಕಳೆದಿದೆ ಅಂತ ಮಾಡೋರು ಕಡಿಮೆ ಆಗಿಬಿಟ್ಟಿದ್ದಾರೆ. 1 ವರ್ಷ 2 ವರ್ಷಕ್ಕಾಗಲೇ ಡೈವರ್ಸ್ ಆಗಿಬಿಟ್ಟಿರುತ್ತೆ. ಯಾಕೆ ಅಂದರೆ ಹಿಂದಿನ ದಿನವೇ ಮದುವೆಗೆ ಮುಂಚೆನೇ ರಿಸೆಪ್ಷನ್ ಮಾಡ್ತಾರೆ. ರಿಸೆಪ್ಷನಲ್ಲಿ ಆಶೀರ್ವಾದ ಮಾಡ್ತಾರೆ. ಏನು ಅಂತ, ನೀವಿಬ್ಬರು ಗಂಡ ಹೆಂಡತಿ ಆಗಲೇಬೇಡಿ ಅಂತ ಆಶೀರ್ವಾದ ಮಾಡ್ತಾರೆ ಸಾವಿರಾರು ಜನ. ಮದುವೆ ದಿನ ದಾರೆ ಏರಿಯೋಕ್ಕೆ 50-60 ಜನ. ಅಲ್ಲಿ ಈಕ್ವಾಲಿಟಿ ನೋಡಿದ್ರೆ ನೀವಿಬ್ಬರು ಬೇರೆ ಬೇರೆ ಆಗಿರಿ ಅಂತ ಹೇಳಿ ಆಶೀರ್ವಾದ ಮಾಡೋರೆ ಜಾಸ್ತಿ ಇರ್ತಾರೆ. ನೀವಿಬ್ಬರು ಒಗ್ಗಟ್ಟಾಗಿರಿ ಅಂತ ಆಶೀರ್ವಾದ ಮಾಡಿರೋರು ಸ್ವಲ್ಪ ಜನ ಇರ್ತಾರೆ. ಹಾಗಾಗಿ ಏನಾಗ್ತಾಯಿದೆ, ಮದುವೆ ಸಂಬಂಧಗಳು ಕಿತ್ತು ಹೋಗ್ತಾಯಿದೆ. ಇದನ್ನೇನಾದ್ರು ಹೇಳಕ್ಕೆ ಹೋದರೆ ಇವ್ರು ಯಾರು ಹೇಳೋಕ್ಕೆ ಅನ್ನೋ ಪರಿಸ್ಥಿತಿ ಬಂದ್ಬಿಡುತ್ತೆ. ದುಡ್ಡೆಲ್ಲಿಂದ ತರೋದು? ರಿಸೆಪ್ಷನ್ ಮಾಡಬೇಕು, ಮಾರನೇ ದಿನ ರಿಸೆಪ್ಷನ್ ಅಂದರೆ 2 ದಿನ ಚೌಲ್ಟ್ರಿದು ದುಡ್ಡು ಕಟ್ಟಬೇಕು. ನಿಮ್ಮನ್ನು ರಿಸೆಪ್ಷನ್ ಮಾಡಿ ಅಂತ ಯಾರು ಹೇಳ್ತಾರೆ?
ನೀವು ತೋರ್ಗಾಣಿಕೆ ಮಾಡಿ ಅಂತ ಯಾರು ಹೇಳ್ತಾರೆ? ಅದು ನೀವು ಮಾಡ್ತಾ ಇದ್ದೀರಾ. ಮಾಡಿದ್ದಾದ್ಮೇಲೆ ಏನಾಗುತ್ತೆ? ಜ್ಯೋತಿಷ್ಯರನ್ನು ಹುಡ್ಕೋದು. ನೀವು ಹೇಳಿದ್ರಿ ಅಂತ ಮದುವೆ ಮಾಡಿದ್ವಿ, ಇವರಿಬ್ಬರು ಡೈವರ್ಸ್ ಆಗೋದ್ರು. ನೀವು ಹೇಳಿದ್ರಿ ಅಂತ ಮಾಡಿದ್ವಿ, ಹೀಗಾಗೋಯ್ತು. ಕಡೆಗೆ ಪಟ್ಟ ಯಾರಿಗೆ? ದೇವ್ರಿಗೆ ಕಣ್ಣೇ ಇಲ್ಲ. ನಾವು ಮಾಡೋ ತಪ್ಪನ್ನು ಮರೆತು ಹೋಗ್ತೀವಿ, ದೇವರ ಮೇಲೆ ಗೂಬೆ ಕೂರಿಸ್ತೀವಿ. ಇದೇ ರೀತಿ ಹಣಕಾಸಿನ ವಿಚಾರದಲ್ಲೂ ಅಷ್ಟೇ. ನಾವು ಮಾಡುವಂತಹ ತಪ್ಪುಗಳಿಂದ ನಾವು ಕಷ್ಟಗಳನ್ನು ಅನುಭವಿಸ್ತೀವಿ, ಆದರೆ ದೇವರು ನನಗೇನೂ ಮಾಡಲಿಲ್ಲ ಅಂತೀವಿ. ದೇವರೇನೂ ಮಾಡಲ್ಲ ಸ್ವಾಮಿ. ದೇವರು ನಮಗೆ ಸಿರಿ ಸಂಪದನೂ ಕೊಡಲ್ಲ, ದೇವರು ನಮಗೆ ಕಷ್ಟ ಕಾರ್ಪಣ್ಯನೂ ಕೊಡೋದಿಲ್ಲ. ಹಾಗಾದರೆ ಏನು ಮಾಡ್ತಾನೆ? ನಿನ್ನ ಕರ್ಮವನ್ನು ನೀನು ಅನುಭವಿಸುವಂತ ಬಿಟ್ಟಿದ್ದಾನೆ, ನಿನ್ನ ಕರ್ತವ್ಯವನ್ನು ನೀನು ಮಾಡುವಂಥ ಒಂದಷ್ಟು ಕರ್ತವ್ಯಗಳನ್ನು ಕೊಟ್ಟಿದ್ದಾನೆ. ಅದೆರಡೂ ಮಾಡಲ್ಲ ನಾವು. ಕರ್ಮ ಅನುಭವಿಸೋಕ್ಕೂ ತಯಾರಿಲ್ಲ, ಕರ್ತವ್ಯನ ಮಾಡೋಕ್ಕೂ ತಯಾರಿಲ್ಲ. ಬರೀ ಗೂಬೆ ಕೂರಿಸ್ತಾ ಇರ್ತೀವಿ. ದೇವ್ರು ನಂಗೆ ಅದು ಮಾಡಲಿಲ್ಲ, ದೇವ್ರು ನಂಗೆ ಇದು ಮಾಡಲಿಲ್ಲ. ನನ್ನ ಜಾತಕದಲ್ಲಿ ಗುರು 8ನೇ ಮನೇಲಿದ್ದಾನೆ, ರಾಹು 10ನೇ ಮನೇಲಿದ್ದಾನೆ. ದಿನ ಬೆಳಗ್ಗೆ ಎದ್ರೆ ಜಾತಕ ನೋಡು, ಭವಿಷ್ಯ ಕೇಳು. ಭವಿಷ್ಯ ಅನ್ನೋದು ನಮ್ಮನ್ನು ನಾವು ನೋಡ್ಕೊಳ್ಬೇಕೇ ಬಿಟ್ಟು ಬೇರೆ ಇಲ್ಲ. ಜಾಸ್ತಿ ಮಾತಾಡ್ತಾ ಹೋಗ್ತಾ ಇದ್ರೆ ವಿಪರೀತ ವಿಚಾರಗಳು ಬರುತ್ತೆ. ಬೇಡ. ಮಹಾಲಕ್ಷ್ಮಿಯ ಅನುಗ್ರಹ ನಿಮಗಾಗಬೇಕು ಅಂತಂದರೆ ದೇವಾಲಯಗಳಲ್ಲಿ ದೀಪವನ್ನು ಹಚ್ತೀರಿ, ಪ್ರಾರ್ಥನೆ ಮಾಡ್ತೀರಿ, ಪ್ರತಿಯೊಂದು ಮಾಡ್ತೀರಿ. ಹಾಗೆ ಮನೆ ಬಾಗಿಲನ್ನು ಶುದ್ಧವಾಗಿ ಇಟ್ಕೊಳ್ಳೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಈ ಆಷಾಢ ಶುಕ್ರವಾರ ಬಹಳ ವಿಶೇಷವಾಗಿರುವಂತಹ ಶುಕ್ರವಾರ. ಸಂಧ್ಯಾ ಕಾಲದಲ್ಲಿ ಮನೆಯಲ್ಲಿ ತುಳಸಿ ಬೃಂದಾವನಕ್ಕೆ ಹೊಸಲಿಗೆ ದೀಪವನ್ನು ಹಚ್ಚಿ, ಹೋದ ವಾರ ಒಂದು ವ್ರತವನ್ನು ಪೂಜೆಯನ್ನು ಹೇಳಿಕೊಟ್ಟಿದ್ದೆ. ಕನಕಧಾರ ಸ್ತೋತ್ರದಿಂದ ನಾಣ್ಯಗಳಿಗೆ ಪೂಜೆ ಮಾಡಿ ಅಂತ ಹೇಳಿಕೊಟ್ಟಿದ್ದೆ. ಹಾಗೆ ಇವತ್ತು ಒಂದು ವಿಚಾರವನ್ನು ಹೇಳ್ತೀನಿ. ಒಂದು ಸಂಧ್ಯಾ ಕಾಲದಲ್ಲಿ ಬಾಳೆ ಎಲೆಯನ್ನು ತಗೊಳ್ಳಿ. ಎಲ್ಲ ನೀವು ಇವತ್ತೇ ಈಗಲೇ ಸಿದ್ಧ ಮಾಡಿಕೊಳ್ಳಿ. ಒಂದು ಬಾಳೆ ಎಲೆ, ಒಂದು 2 ಹಿಡಿಯಷ್ಟು ಅಕ್ಕಿಯನ್ನು ನೆನೆ ಹಾಕಿ. ಸಂಧ್ಯಾಕಾಲ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು 8 ಗಂಟೆವರೆಗೂ ಕಾಲಾವಕಾಶ ಇರುತ್ತೆ. ಸಾಯಂಕಾಲ 5 ಗಂಟೆಯಿಂದ 8 ಗಂಟೆವರೆಗೂ ಕಾಲಾವಕಾಶ ಇರುತ್ತೆ ಈ ಪೂಜೆಯನ್ನು ಮಾಡೋದಕ್ಕೆ. ಇದನ್ನು ಬಾಳೆ ಎಲೆ ಪೂಜೆ ಅಂತ ಹೇಳಿ ಕರೀತಾರೆ. ಸಂಧ್ಯಾಕಾಲದಲ್ಲಿ ಕೈಕಾಲ ಮುಖ ತೊಳ್ಕೊಂಡು ಶುದ್ಧವಾಗಿ ಒಳ್ಳೆಯ ವಸ್ತ್ರಗಳನ್ನು ಧಾರಣೆ ಮಾಡಿಕೊಂಡು, ಗಂಡಸರಾಗಲಿ ಹೆಂಗಸರಾಗಲಿ ಇದನ್ನು ಮಾಡಬಹುದು. ತುಳಸಿ ಬೃಂದಾವನಕ್ಕೆ ಪೂಜೆಯನ್ನು ಮಾಡಿ, ಹೊಸಿಲು ಮನೆಯ ಮುಂಭಾಗಿಲಿಗೆ ಪೂಜೆಯನ್ನು ಮಾಡಿ 2 ದೀಪವನ್ನು ಹಚ್ಚಿ, ಹಾಗೆ ದೇವರ ಕೋಣೆಯಲ್ಲಿ ಕೂಡ 2 ದೀಪವನ್ನು ಹಚ್ಚಿ. ನಮ್ಮ ಮನೇಲಿ ದೇವರ ಕೋಣೆ ಇಲ್ಲ, ನಾವು ದೇವ್ರನ್ನ ಬರೀ ಒಂದು ರ್ಯಾಕ್ ಮೇಲೆ ಇಟ್ಕೊಂಡಿದ್ದೀವಿ. ಏನು ಮಾಡೋದು? ಅಡುಗೆ ಮನೇಲಿ ಇಟ್ಕೊಂಡಿದ್ದೀವಿ. ಹಾಲಲ್ಲೇ ಕೂತ್ಕೊಂಡು ಮಾಡಿ. ನಿಮಗೆ ಎಲ್ಲಿ ಜಾಗ ಇದೆಯೋ ಅಲ್ಲೇ ಕೂತ್ಕೊಂಡು ಮಾಡಿ. ಒಂದು ಮಣೆಯನ್ನು ಇಟ್ಕೊಳ್ಳಿ. ಮಣೆ ಇಲ್ಲ ಏನು ಮಾಡೋದು ಅಂದರೆ ಒಂದು ತಟ್ಟೆಯನ್ನು ಇಟ್ಕೊಳ್ಳಿ. ಕೂತ್ಕೊಳ್ಳೋಕ್ಕೆ ಚಾಪೆಯೋ ಮಣೆಯೋ ಸ್ಟೂಲೋ ಚೇರೋ ಏನಿರುತ್ತೋ ಅದ್ರ ಮೇಲೆ ಕೂತ್ಕೊಳ್ಳಿ. ಮುಂದ್ಗಡೆ ಆ ಬಾಳೆ ಎಲೆ, ಅಗ್ರದ ಬಾಳೆ ಎಲೆ ಅಂತ ಹೇಳ್ತಾರೆ, ತುಂಡಾಗಿರೋ ಬಾಳೆ ಎಲೆ ಆಗಬಾರ್ದು, ತುದಿ ಇರೋಂತಹ ಬಾಳೆ ಎಲೆಯನ್ನು ತಂದಿಟ್ಕೊಳ್ಳಿ. ಆ ಬಾಳೆ ಎಲೆಗೆ ಒಂದು ಸ್ವಲ್ಪ ಅರಿಶಿಣವನ್ನು ನೀರಲ್ಲಿ ಕಲಿಸ್ಕೊಂಡು ಸಂಪೂರ್ಣ ಬಾಳೆ ಎಲೆಯನ್ನು ಅರಿಶಿಣದಿಂದ ಲೇಪನ ಮಾಡಿ ಸಂಪೂರ್ಣ ಆ ಹಳದಿ ಕಲರ್ ಆಗಬೇಕು ಬಾಳೆ ಎಲೆ. ಅದರ ಮೇಲೆ ಈ ಬೆರಳಿನಿಂದ ಕುಂಕುಮವನ್ನು ಕಲಿಸ್ಕೊಳ್ಳಿ. ಕುಂಕುಮವನ್ನು ಕಲಿಸ್ಕೊಂಡು ಓಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ, ಓಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ ಅಂತ ಕುಂಕುಮದಿಂದ ಆ ಅರಿಶಿಣ ಹಚ್ಚಿರೋ ಬಾಳೆ ಎಲೆ ಮೇಲೆ ಬರೀರಿ. ಬರೆದ ನಂತರ ಏನು ಈ ನೀರು, ಅಕ್ಕಿ ನೆನೆ ಹಾಕಿರ್ತೀರಿ, ನೀರನ್ನೆಲ್ಲ ಬಗ್ಗಿಸಿ ಆ ಅಕ್ಕಿಯನ್ನು ಆ ಅಕ್ಷರಗಳ ಮೇಲೆ ಹರಡಿ. ಸಂಪೂರ್ಣವಾಗಿ ಅಕ್ಕಿಯನ್ನು ಹರಡಿ ಅದಕ್ಕೆ ಅರಿಶಿಣ, ಕುಂಕುಮ, ಹೂವ, ಮಂತ್ರಾಕ್ಷತೆಯನ್ನು ಪೂಜೆ ಮಾಡಿ, ಸಾಧ್ಯವಾದರೆ 108 ಬಾರಿ ಈ ಮಂತ್ರವನ್ನು ಹೇಳ್ಕೊಳ್ಳಿ. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ ಅನ್ನೋ ಮಂತ್ರವನ್ನೇ ಹೇಳ್ಕೊಳ್ಳಿ. ಕನಕಧಾರ ಸ್ತೋತ್ರವನ್ನು ಹೇಳ್ತಾ ಆ ಬಾಳೆ ಎಲೆ ಮೇಲೆ ಆ ಮಂತ್ರ ಏನು ನೀವು ಅಕ್ಕಿ ಹರಡಿರ್ತೀರಿ ಅದಕ್ಕೆ ಮಂತ್ರಾಕ್ಷತೆಯಿಂದ ಮಾಡ್ತಿರೋ, ಹೂಗಳಿಂದ ಪೂಜೆ ಮಾಡ್ತಿರೋ ಪೂಜೆಯನ್ನು ಮಾಡಿ ಹಾಲು, ಬೆಲ್ಲ ಅಥವಾ ಏನಾದ್ರು ಸ್ವೀಟು, ಸಿಹಿ ಏನು ಮಾಡ್ಕೊಳ್ತಿರೋ ಅದನ್ನು ನೈವೇದ್ಯ ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಆನಂತರ ಆ ಬಾಳೆ ಎಲೆಯನ್ನು ತೆಗೆದು ಸಂಪೂರ್ಣವಾಗಿ ಒಂದು ಬಟ್ಟೆಯಲ್ಲಿ ಕಟ್ಕೊಂಡು ನಿಮ್ಮ ಮನೆ ಹತ್ತಿರ ಯಾವುದಾದ್ರೂ ಹರಿಯೋ ನೀರಿದ್ದರೆ ಸಂತೋಷ, ಹಸುಗಳಿದ್ದರೆ ಸಂತೋಷ, ಏನೂ ಇಲ್ಲ ಅಂತಂದರೆ ಯಾರೂ ತುಳಿದಿರ ಇರೋವಂತಹ ಜಾಗದಲ್ಲಿ ಇಟ್ಟು ಬನ್ನಿ. ಡಸ್ಟ್ಬಿನ್ಗೆ ಹಾಕಬೇಡಿ, ಮೋರಿಗೆ ಎಸಿಬೇಡಿ. ಯಾವುದಾದ್ರೂ ಒಂದು ವೃಕ್ಷದ ಬಳಿ ಇಟ್ಬಿಟ್ಟು ಬಂದಾಗ ಅಲ್ಲಿ ಕ್ರಿಮಿಕೀಟಗಳಾಗಲಿ ಪ್ರಾಣಿ ಪಕ್ಷಿಗಳಾಗಲಿ ತಿನ್ಕೊಳ್ತವೆ. ಅದನ್ನು
ಅಧ್ವಾನ ಮಾಡಬೇಡಿ. ಆ ಒಂದು ಅಕ್ಕಿ ಏನು ನೀವು ಮಾಡಿರ್ತೀರಿ, ಆ ಮಂತ್ರವನ್ನು ಏನು ಬರೆದಿರ್ತೀರಿ, ಅದು ನೀರಲ್ಲಿ ಬಿಟ್ಟರೆ ಬಹಳ ಸಂತೋಷ. ಇಲ್ಲ, ಒಂದು ಬಕೆಟ್ ನೀರಿದೆ, ಆ ನೀರಲ್ಲಿ ಹಾಕಿಟ್ಬಿಟ್ಟು ಮಾರನೇ ದಿನ ಬೆಳಗ್ಗೆ ಅಲ್ಲಿ ಯಾವುದಾದ್ರೂ ಗಿಡಗಳಿಗೆ ಹಾಕಿಬಿಟ್ಟು ಬಾಳೆ ಎಲೆಯನ್ನು ತುಳಿದೇ ಇರೋ ಜಾಗದಲ್ಲಿ ಹಾಕಿಬಿಡಿ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಅದನ್ನು ಹಾಗೆ ಇಟ್ಬಿಡ್ಬೇಕಾ, ಮನೆಯಲ್ಲಿ ಹಳಸೋಗ್ಬೇಕಾ? ಅದು ಹಳಸ್ತು ನಿಮ್ಮ ಜೀವನಕ್ಕೆ ತೊಂದರೆ ಆಗಬಾರ್ದು. ನೀವು ಮಾಡಿರುವಂತಹ ಮಂತ್ರಶಕ್ತಿಯಿಂದ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿಗೆ ಆಗಿರುವಂತಹ ಯಾವುದೇ ವಿಧವಾದ ನಿಮ್ಮ ಕಡೆಯಿಂದ ಆಗಿರುವಂತಹ ತಪ್ಪುಗಳನ್ನು ತಾಯಿ ಮನ್ನಿಸಿ ಮನೆಯಲ್ಲಿ ಸ್ಥಿರಲಕ್ಷ್ಮಿ ಬರುವಂತೆ ಮಾಡಿಕೊಡ್ತಾಳೆ ಅಂತ ಹೇಳಿ ತಿಳಿಸ್ತಾ, ಮತ್ತೊಮ್ಮೆ ಜುಲೈ 29 ಗುರುಪೂರ್ಣಿಮಾ ಮಹೋತ್ಸವ, ಈ ಸಂದರ್ಭದಲ್ಲಿ ಭಾಗವಹಿಸಿ ಕೃತಾರ್ಥರಾಗಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ದಿವ್ಯಚರಣಾರವಿಂದಾರ್ಪಣಮಸ್ತು.